ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ನಾನು ಡೈಲಿ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಬೆಳಗ್ಗೆನೇ ಎದ್ದಂಗೆ ಹೆಣ್ಮಕ್ಳಿಗೆ ಮನೇಲಿ ಕೆಲಸ ಇದ್ದೇ ಇರುತ್ತೆ, ಗೊತ್ತಲ್ವಾ. ಸರಿ, ನಾನು ಮನೆ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಆಲ್ಮೋಸ್ಟ್ ಹೆಂಗೆ ನಾನು ಕಾಲ ಕಳಿತೀನಿ ಅಂದರೆ, ಒಂದು ಯಾರ ಜೊತೆ ಆದರೂ ಫೋನ್ ಕಾಲಲ್ಲಿ ಮಾತಾಡ್ಕೊಂಡಿರ್ತೀನಿ, ಇಲ್ಲಾಂದರೆ ಫುಲ್ ಸಾಂಗ್ಸ್ನ ಕೇಳ್ಕೊಂಡು ಕೆಲಸನ ಸ್ಟಾರ್ಟ್ ಮಾಡ್ತೀನಿ. ಆವಾಗ ನಮಗೆ ಜಾಸ್ತಿ ಕೆಲಸ ಮಾಡ್ತಾಯಿದ್ದೀವಿ ಅಂತ ಅನಿಸಲ್ಲ. ಮತ್ತು ನಾನು ಇವಾಗ ಆಲ್ಮೋಸ್ಟ್ ನಾನು ಬ್ರೌನ್ ರೈಸ್ ತುಂಬ ದಿನದಿಂದನೇ ತಿಂತಾಯಿದ್ದೀನಿ. ಮತ್ತು ಇವಾಗ ಡಿಮಾರ್ಟಲ್ಲಿ ಈ ಥರ ರೈಸ್ ತಂದು ಇಟ್ಕೊಂಡಿದ್ದೆ. ಸೊ ಅದನ್ನೆಲ್ಲ ಡಬ್ಬಕ್ಕೆ ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ರೇಷನ್ ಫಿಲ್ ಮಾಡೋದಿತ್ತು, ಅದನ್ನೆಲ್ಲ ಫಿಲ್ ಮಾಡ್ತಾಯಿದ್ದೀನಿ. ಮತ್ತು ನೀವು ಅಬ್ಸರ್ವ್ ಮಾಡ್ಬೋದು, ಯಾಕೋ ಗೊತ್ತಿಲ್ಲ, ಈ ನಡುವೆ ತುಂಬಾ ತಲೆನೋವಾಗುತ್ತೆ. ಅದಕ್ಕೋಸ್ಕರ ಎಣ್ಣೆ ಇಟ್ಟು ಚೆನ್ನಾಗಿ ಗಂಟಾಕ್ಬಿಟ್ಟಿದ್ದೆ. ಸರಿ, ಆಮೇಲೆ ಎಲ್ಲ ಕೆಲಸ ಆದಮೇಲೆ ಸ್ನಾನ ಮಾಡೋಣ ಅಂತ ಇನ್ನೂ ಪಾತ್ರೆ ಎಲ್ಲ ತೊಳೆದಿಟ್ಟಿದ್ನ, ಅದನ್ನ ಕೂಡ ಜೋಡಿಸಿರಲಿಲ್ಲ. ಸರಿ, ಫಸ್ಟ್ ಅದನ್ನೆಲ್ಲ ಜೋಡಿಸ್ಬಿಟ್ಟು ಆಮೇಲೆ ನೆಕ್ಸ್ಟ್ ಕೆಲಸಕ್ಕೆ ಹೋಗೋಣ ಅಂತ ಹೇಳಿ ಇವಾಗ ಪಾತ್ರೆನ ಕೂಡ ಜೋಡಿಸ್ಬಿಟ್ಟು ಇನ್ನು ಮಿಕ್ಕಿದ ಪಾತ್ರೆಗಳು ತೊಳೆಯೋದಕ್ಕೆ ಈಸಿ ಆಗುತ್ತೆ. ಅಲ್ಲೇ ತೊಳ್ಕೊಂಡ್ಬಿಟ್ರೆ ಜಾಸ್ತಿ ಕಷ್ಟ ಆಗೋಲ್ಲ. ಬಟ್ ನಾನು ಸ್ವಲ್ಪ ಸೋಮಾರಿತನ ಮಾಡ್ಕೊಂಡು ಹಂಗೆ ಗುಡ್ಡೆ ಹಾಕೋಬಿಡ್ತೀನಿ. ಸೊ ಅದನ್ನು ಎಷ್ಟೊಂದು ಸಲ ಅವಾಯ್ಡ್ ಮಾಡಬೇಕು ಅಂದ್ಕೊಳ್ತೀನಿ, ಬಟ್ ಅವಾಯ್ಡೇ ಆಗೋದಿಲ್ಲ. ಸರಿ, ಇವಾಗ ನೋಡಿ ಪಾತ್ರೆನೆಲ್ಲ ನೀಟಾಗಿ ಜೋಡಿಸ್ತಾ ಇದ್ದೀನಿ, ಎಲ್ಲೆಲ್ಲಿ ಇಡಬೇಕೋ ಅಲ್ಲಲ್ಲಿ. ಇನ್ನು ಮಂಜು ಅತ್ತೆಯವರು ತೆಂಗಿನಕಾಯಿ ಮತ್ತು ತೆಂಗಿನಕಾಯಿ ಅಂದರೆ ಎಳ್ನೀರು ಮತ್ತು ಬ್ಯಾಲದ ಹಣ್ಣು ಮತ್ತು ಬಾಳೆಹಣ್ಣು ಇದನ್ನೆಲ್ಲ ಕಳಿಸಿದ್ರು. ಅಂದರೆ ವಿ ಫ್ರೆಂಡ್ ಇದ್ದಾರೆ, ಅಂದರೆ ಸುಕನ್ಯಾ ಅಕ್ಕ ಅಂತ. ಅವರು ಕೂಡ ಆಲ್ಮೋಸ್ಟ್ ವ್ಲಾಗ್ಸ್ನೆಲ್ಲ ನೋಡ್ತಾರೆ. ಅವ್ರ ತೋಟದಿಂದ ಎಲ್ಲ ಕೊಟ್ಟು ಕಳಿಸಿರ್ತಾರೆ, ಅವರು ಇಲ್ಲಿಗೂ ಕೊಡ್ತಾರೆ ಅತ್ತೆಯವರು. ಸರಿ ಅಂತ ಹೇಳಿ ಇವಾಗ ಅದನ್ನು ಒಡಿಸ್ಕೊಳ್ಳೋಣ. ಗೋಪಿ ಬಂದಮೇಲೆ ತುಂಬ ಚೆನ್ನಾಗಿತ್ತು, ದೊಡ್ಡದಾಗಿತ್ತು. ನಾನೇನಾದ್ರು ಕಾಯಿ ಬಲ್ದ್ಬಿಟ್ಟಿರುತ್ತೇನೋ ಒಳಗಡೆ, ಗಂಜಿ ಥರ ಇರಲ್ಲ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ಗೋಪಿ ಬಂದಿದ ತಕ್ಷಣ ಎಳ್ನೀರನ್ನ ಕೂಡ ಕೊಟ್ಟು ಅದನ್ನ ಒಡಿಸ್ಕೊಂಡು ಕುಡಿಯೋಣ, ತುಂಬಾ ಒಳ್ಳೆಯದು. ಸರಿ, ಇವಾಗ ನೋಡ್ಬೋದು ನನ್ನ ಪಾತ್ರೆನೆಲ್ಲ ತೊಳೆದ್ಬಿಟ್ಟು ಇದಕ್ಕೆ ಹಾಕ್ಕೊಳ್ಳೋದಕ್ಕೆ ಇವಾಗ ಎಲ್ಲ ಇದರಲ್ಲಿರೋದನ್ನೆಲ್ಲ ಖಾಲಿ ಮಾಡಿದ್ದೀನಿ ಆಲ್ಮೋಸ್ಟ್. ಇನ್ನು ಬೇಗ ಪಾತ್ರೆ ತೊಳಿಬೇಕು. ತೊಳೆದ್ಬಿಟ್ಟು ಸ್ವಲ್ಪ ಆದಷ್ಟು ಮನೆಯೆಲ್ಲ ಕ್ಲೀನ್ ಮಾಡಿ ನೀಟಾಗಿ ಫ್ರೆಶ್ ಅಪ್ ಆಗಬೇಕು. ಇನ್ನು ನಮ್ಮ ಮನೇಲಿ ಗೊಂಬೆ ಇರೋದ್ರಿಂದ ಮನೇಲಿ ಫುಲ್ ಅಂಡ್ಬಿಟ್ಟಿರ್ತಾಳೆ. ನಿಮ್ಗೆ ಹಾಲಲ್ಲಿ ಕಾಣಿಸ್ತಾ ಇರುತ್ತೆ ಅನಿಸುತ್ತೆ. ಫುಲ್ಲು ಸ್ಟ್ರೈಟಲ್ಲಿ ನೋಡಿ ಎಲ್ಲ ಆಟ ಸಾಮಾನು ಕೂಡ ಫುಲ್ ಕೆಳಗಡೆ ಹಾಕ್ಕೊಂಡು ಅವಳಿಗೆ ಆದಷ್ಟು ನಾನು ಅರ್ಲಿ ಮಾರ್ನಿಂಗ್ಸ್ ಇವಾಗ ಬ್ರೇಕ್ಫಾಸ್ಟ್ ಮಾಡಿಸ್ತೀನಲ್ಲ, ಅಂದರೆ ಮಾರ್ನಿಂಗ್ ಟೈಮಲ್ಲಿ ಬ್ರೇಕ್ಫಾಸ್ಟ್ ಮಾಡಬೇಕಾದ್ರೆ ಅವಳು ಟಾಯ್ಸ್ನೆಲ್ಲ ಇಟ್ಕೊಂಡು ಆಟಾಡಲಿ ಅಂತ ಅಂದ್ಬಿಟ್ಟು ಟಾಯ್ಸ್ನೆಲ್ಲ ಕೆಳಗಡೆ ಹಾಕ್ಬಿಟ್ಟು ತಾತನ ಜೊತೆ ಕೂತ್ಕೊಂಡು ಆಟಾಡ್ತಾಳೆ. ಸರಿ, ಇನ್ನು ನಾನೇನು ಬ್ರೇಕ್ಫಾಸ್ಟ್ ಮಾಡಿದೆ ಅದನ್ನೆಲ್ಲ ಒಂದು ಬಟ್ಲಿಗೆಲ್ಲ ಹಾಕ್ಬಿಟ್ಟು ಇವಾಗ ನೆಕ್ಸ್ಟ್ ಬೇರೆ ಪಾತ್ರೆ ಎಲ್ಲ ತೊಳೆಯೋದಕ್ಕೆ ಫಿಲ್ಟರ್ ಔಟ್ ಮಾಡ್ತಾಯಿದ್ದೀನಿ. ಹೆಣ್ಮಕ್ಳ ಜೀವನ ಸಮ್ಟೈಮ್ಸ್ ಎದ್ದೊಳ್ಳೋದು, ಅಡುಗೆ ಮಾಡೋದು, ಬೇಯಿಸಾಕೋದು ಮತ್ತು ಪಾತ್ರೆ ತೊಳೆಯೋದು ಇಷ್ಟೇ ಅಂತ ಅನಿಸ್ಬಿಡುತ್ತಲ್ವ. ಎಷ್ಟೊಂದು ಸಲ ನನಗೂ ಹಂಗೆ ಅನಿಸುತ್ತೆ. ಪಜಿತಿ ಎಲ್ಲ ಇವಳೇ ಕಾರಣ. ಏನಮ್ಮ ಇದು ಮನೆ, ಏನಕ್ಕೆ ಹಿಂಗೆ ಅಂಡಿಟ್ಟಿದ್ಯಲ್ಲ? ಹಾಂ, ಎತ್ತು ತುಂಬ ಬಕೆಟ್ಗೆ ಏನು ಹೇಳ್ಕೊಟ್ಟಿದ್ದು ಮಮ್ಮಿ ನೆನ್ನೆ? ತಲೆಗೆ ಎಣ್ಣೆ ಹಚ್ಚಿದ್ದೀನಿ ಬೆಳಗ್ಗೆ, ಅವಳಿಗೂ ನಾನು ಇಬ್ಬರು ಹಚ್ಕೊಂಡ್ವಿ. ಗೋಪಿ ಇವಾಗ ಬಂದಿದ್ದಾರೆ. ಬರ್ತಾ ಇವತ್ತು ಸೂರ್ಯಗ್ರಹಣ. ಯಾವ ಗ್ರಹಣ ಏನಂದೆ ಗೋಪಿ? ಗ್ರಹಣ ಅಡುಗೆ ಮಾಡಲ್ಲ ಅಂದಿದ್ದಕ್ಕೆ. ಸೊ ಇಷ್ಟು ತರಕಾರಿ ತರಿಸಿದ್ದೀನಿ. ಹೀರೆಕಾಯಿ, ಆಲೂಗಡ್ಡೆ, ಬೀಟ್ರೋಟ್, ಬದನೆಕಾಯಿ, ಕ್ಯಾಪ್ಸಿಕಮ್, ಬೀನ್ಸ್, ಮೂಲಂಗಿ ಥರ ತಾನೆ. ಮತ್ತು ಇದು ಗೊಂಬೆಗೆ, ಇದು ಕಾಳು ಮೆಣಸು ಮತ್ತು ಗಸಗಸೆ ಬೇಕಿತ್ತು ಸ್ವಲ್ಪ. ಇದು ಗೊಂಬೆಗೆ. ಗೊಂಬೆ ಏನಿದು ನಿನ್ನ ಫೇವ್ರೇಟ್? ಏನಪ್ಪ ಇದು? ತಿಂತೀಯಾ? ಮಮ್ಮಿ ಎತ್ಕೊಂಡು ತಿನ್ನೋದಾ? ನೀನು ತಿನ್ನು, ನಾನು ತಿನ್ನೋದಾ? ಓಕೆ, ಚಿಯರ್ಸ್. ಗೋಪಿ, ಅಲ್ಲಿ ಎಳ್ನೀರು ಐತಲ್ಲ, ಎಳ್ನೀರು ತಗೋಬಾ. ಬ್ಯಾಲಿದ ಕೈ ತಿಂದ್ಬಿಟ್ಟಾ? ಚೊಲ್ಲೆ ಬಂತಾ? ಚೊಲ್ಲೆ ಪಪ್ಪ ಚೊಲ್ಲೆ ಬತ್ತಲ್ಲ ಹೊಡಿಯುತ್ತೆ. ಅದು ಎತ್ಕೊಂಬ, ಅದು ಅಲ್ಲಿ ಕಂದ, ಅಲ್ಲಿ ಅದು ಎತ್ಕೊಂಬ, ಅದು ಅಲ್ಲಿ. ಅದು ಸುಕನ್ಯಾ ಅಕ್ಕ ಬನಾನಾ, ಬ್ಯಾಲೆದಣ್ಣು, ಆಮೇಲೆ ತೆಂಗಿನಕಾಯಿ. ಇಲ್ಲಿ ತೋರಿಸು ಗೋಪಿ, ಕಾಯಿ ಎಷ್ಟು ದಪ್ಪ ಐತಂತ. ತೋಟದ ಕಾಯಿ, ಅವ್ರ ತೋಟದ ಕಾಯಿ ಅನ್ಸುತ್ತೆ. ನಮ್ಮ ಅತ್ತೆಯವ್ರು ಕೊಟ್ಟಿದ್ರು, ಅತ್ತೆಯವ್ರು ನಮಗೂ ತಂದು ಕೊಟ್ಟವ್ರೆ. ಒಂದು ಸೈಡಲ್ಲಿ ಕುತ್ಕೊಂಡು ನೋಡಿ, ಎಲ್ಲ ಕಡೆ ಅಂಡತ್ತೆ. ಗೋಪ್ಸಿ, ಅಲ್ಲಿ ಬಾಕ್ಲ ಹತ್ರ ಕುತ್ಕೋ ಗೋಪ್ಸಿ, ಕಸ ಗುಡಿಸ್ಬೇಕು ಗೊತ್ತು, ಎಲ್ಲ ಅಂಡಿಸ್ಬೇಡ. ಹಾಂ, ಕಾಯಿ ಅದು ಎಷ್ಟಪ್ಪ ಐತೆ ಕೊಡಿಲಿ, ಎಷ್ಟಪ್ಪ ಇದೆ ಗೊತ್ತಾಗಲೇ ನಾನು ನಿಮ್ಗೆ ತೋರಿಸ್ತಾ ಅನ್ಕೊತೀನದ. ಬ್ಯಾಲಿದ ಕೈ ಗೋಪಿನೇ ತಿನ್ನೋದು, ನಮ್ಮ ಮನೇಲಿ ನಾನು ತಿನ್ನೋಲ್ಲ, ನಂಗೆ ಇಷ್ಟ ಆಗಲ್ಲ. ನೀರು ಗಂಜಿ ಇರುತ್ತಾ ಅಥವಾ ಬಲ್ತೋಗಿರುತ್ತಾ ಗೋಪಿ? ಕಾಯಿ ಎಷ್ಟಪ್ಪ ಐತಲ್ಲ. ಏನು ಆರೆಂಜ್ ತಿಂತೀಯಾ? ಬಿಡಿಸ್ಕೊಡ್ಲಾ? ಸರಿ. ಏನಿಲ್ಲಿ
ಇರೋ ಲೇನ ತಿಂದಿರೋದು ಇನ್ನೇನಿಲ್ಲ ಇರಮ್ಮ. ರಾಜಾ ಮನೆ ರಾಜ. ಹಾಂ ಏನು ರಾಜ ನೀನು? ಜಜಾ ಬೇಡ ಜಜಾ. ಅಪ್ಪ ನಾನು ಇವಾಗ ಪಾತ್ರೆ ತೊಳೆದ್ಬಿಟ್ಟು ಬಂದೆ. ಇದು ಏಪ್ರಾನ್ ಹಂಗೆ ಇಟ್ಕೊಂಡಿದ್ದೀನಿ. ಇನ್ನೊಂದು ಸ್ವಲ್ಪ ಇದೆ ಗ್ಯಾಸ್ ಎಲ್ಲ ಕ್ಲೀನ್ ಮಾಡೋದು. ನಾನು ತಲೆಗೆ ಚೆನ್ನಾಗಿ ಎಣ್ಣೆ ಇಟ್ಟಿದ್ದೀನಿ. ಆರೆಂಜ್ ಒಂದು ಬಿಡಿಸ್ಕೊಡ್ತೀನಿ ಗೊಂಬೆ ತಿಂತಾನೆ. ಗೊಂಬೆಗೆ ಆರೆಂಜ್ ಅಂದರೆ ಸಖತ್ ಇಷ್ಟ. ಹೌದಪ್ಪ ಎಷ್ಟಿಷ್ಟ ಬಂಗಾರ? ನೋಡ್ಕೊಳ್ಳಿ ಹೆಂಗೆ ತಿನ್ನೋದು ಆರೆಂಜ್. ಇವತ್ತು ಗೋಪಿಗೆ ಬಟ್ಟೆ ಕೊಡ್ಸೋಕೆ ಬೇರೆ ಆಚೆ ಹೋಗ್ಬೇಕು. ನಾನೇನು ಗಿಫ್ಟ್ ಕೊಟ್ಟಿಲ್ವಲ್ಲ, ಅದಕ್ಕೆ ಬಟ್ಟೆ ತಗೊಳ್ಳಿ ಅಂತ ಕೊಡ್ಸೋಣ ಅಂದ್ಕೊಂಡಿದ್ದೀನಿ. ಇನ್ನು ಮುಂದೆ ಬರೋ ಇವೆಂಟ್ಸ್ಗಳು ಜಾಸ್ತಿ ಇದ್ದಾವೆ ನಮ್ಮ ಫ್ಯಾಮಿಲಿಗಳಲ್ಲಿ. ಊಟಕ್ಕೆ ಹೋಗ್ಬೇಕಾ ಇವಾಗ? ಮಾಡು ಅಂದರೆ ಮಾಡ್ತೀನಿ. ಎಷ್ಟೊತ್ತಾಗುತ್ತೆ ಅಂದರೆ ಕಿಟ್ಬಿಟ್ಟ. ಅಯ್ಯೋ ಯಾನ್ ಬೇಡ ಕೀಮಾ. ಏನು ಬೇಬಿ? ಎಷ್ಟಪ್ಪ ಐತೆ ನೋಡು ಕಾಯಿ ಒಂದು. ಫಸ್ಟ್ ಅದ್ರಲ್ಲಿ ನೀರು ಐತಾ ನೋಡ್ಬೇಬೆ. ಬಂದ್ಮೇಲೆ ನೀನು ನೀನು ತಿಂತೀನಿ. ಹೌದಾ ಎಷ್ಟು ತಿಂತೀಯೋ? ಪಾಪ ನೋಡಿ, ಅವ್ರ ಪಪ್ಪ ನೋಡಿ. ಹುಷಾರ್ ಕೈ ಸುಮ್ಮನೆ ಬಲ್ತ್ಬಿಟ್ಟೈತೆ. ಹ್ಞೂ ಸರಿ ತಗೋ, ಬೀಜ ತಗೊಟ್ಟಿದ್ದೀನಿ. ಇಲ್ಲಿ ಬೀಜ ತೆಗ್ದು ಈ ಥರ ಕೊಡ್ಬೇಕು. ಈ ಥರ ಕೊಟ್ರೆ ತಿಂತಾಳೆ. ಹಾಂ ಇಟ್ಟಾಗಿದೆಯಾ? ಏರ್ ಕುಡಿತೀನಿ ಒಂದು ನಿಮಿಷ. ಇವಳಿಗೆ ಆರೆಂಜ್ ಬಿಡಿಸ್ಕೊಟ್ಬಿಡ್ತೀನಿ. ಗೊಂಬೆಗೆ ಈ ನಡುವೆ ಡೈಲಿ ಒಂದು ಆರೆಂಜ್ ಕೊಡ್ತೀನಿ. ಇಲ್ಲಿ ಈ ಥರ ಬಿಡಿಸ್ಬೇಕು. ಈ ಬೀಜ ಎಲ್ಲ ಬಂದ್ಬಿಟ್ಟಿರುತ್ತೆ. ಸೊ ಅವಾಗ ಅವಳು ತಿನ್ಕೊತಾಳೆ. ನೀನು ತಿನ್ನು ತಿನ್ನು ತಿನ್ನು. ನಿನ್ನ ಬಗ್ಗೆನೇ ಹೇಳ್ತಾ ಇರೋದು. ತಿನ್ಕೊತೀಯಾ? ಹಾಂ ಹಿಂಗೆ ಬಿಡಿಸ್ಕೊಡೋದು. ಆಗ ಅವಳು ತಿಂತಾಳೆ. ಹೆಂಗೆ ತಿಂತೀಯ ತೋಷಿ? ಇಷ್ಟನಾ ನಿಮಗೆ ಆರೆಂಜು? ಎಷ್ಟು ಇಷ್ಟ? ನೋಡಿ. ಯಾರು ತಂದ್ಕೊಡೋದು ನಿಂಗೆ ಆರೆಂಜು ಡೈಲಿ? ಡೈಲಿ ಆರೆಂಜ್ ಯಾರು ತಂದ್ಕೊಡೋದಪ್ಪ? ಪಾಪಾ. ಯಾಕೆ ನಿಂಗೆ ಆರೆಂಜ್ ಅಷ್ಟು ಇಷ್ಟ? ಏನಕ್ಕೆ ನಿಂಗೆ ಆರೆಂಜ್ ಅಷ್ಟೊಂದು ಇಷ್ಟ? ಏನಕ್ಕಪ್ಪ? ಬಿಡಿಸಿದ್ದೀನಿ ತಿನ್ಮಗ್ನೆ. ಏನಂತೈತೆ? ಗಮ್ಮ ಗಮ್ಮ ಗಮ್ಮ. ಏನು ಗಮ್ಮ ಗಮ್ಮ ಗಮ ಗಮ? ನೀರಿಲ್ಲ ಬಿಡು. ಆಯ್ತಿರೋ.
ಹಾಕ್ಕೊಬಿಡು, ನಾನು ಸುಮ್ಮನೆ ಆಗ್ಬಿಡ್ತೀನಿ. ಇರೋ ಬಾಯಿಗೆ ಇರೋ ಕಣ್ಣಿಗೆ ಲೆನ್ಸ್ ಇದೆ. ಸಾಕು ದೂರ ಅಲ್ಲಿಗೆಲ್ಲ ದೂರಲ್ಲ ಗೊತ್ತೈತೆ. ಜಾಸ್ತಿ ಇದಾಗತ್ತೆ. ಇದ್ರಲ್ಲಿ ಕಳ್ತೀನಿ ನಾನು. ಇದು ಮಾಡಕ್ ಹೋಗ್ಬೇಡ. ಇಲ್ವಾ ಬೇಬೆ? ನೋಡು ಮನೆ ಪಜ್ಜಿತಿ ತೋರಿಸಿ ನೋಡಿ, ನೀರಲ್ಲಿ ಆಡಿರೋದು. ನೋಡ್ರಿ, ನೋಡಿ 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 ಎಲ್ಲ ಕಡೆ ನೀರು. ನಾವು ರೀಸೆಂಟಾಗಿ ಡಿಮಾರ್ಟಿಗೆ ಹೋಗಿದ್ವಿ. ಸರಿ, ನಾನು ಅದ್ರದ್ದೇನು ಕ್ಲಿಪ್ಪಿಂಗ್ಸ್ ತೊಗೊಂಡಿರಲಿಲ್ಲ, ಸ್ವಲ್ಪ ರೇಷನ್ ಮತ್ತು ಅದು ಇದು ಬೇಕಂತ. ಇನ್ನೇನು ಹೋಲಿ ಹತ್ರ ಬರ್ತಿದೆ ಅಂತ ಹೇಳಿ ಈ ಥರ ಗನ್ಸು ಮತ್ತು ವಾಟರ್ ಫಿಲ್ ಮಾಡ್ಕೊಂಡು ಹೊಡಿಯೋದು ಇದರೆಲ್ಲ ಬಂದಿದೆ, ಎಷ್ಟೊಂದು ಬಂದಿದೆ ಮಾರ್ಕೆಟ್ಗಳಲ್ಲಿ ಗನ್ಸು. ಸರಿ, ನಾವು ಕೂಡ ಗೊಂಬೆಗೆ ಒಂದು ತಗೊಟ್ಟಿದ್ವಾ, ಅದು ಸುಮ್ಮನೆ ಎತ್ಕೊಂಡು ಹೆಂಗೆ ವರ್ಕ್ ಆಗುತ್ತೆ ಅಂತ ನೋಡೋಕೆ ಹೋಗಿ ಮನೆ ಫುಲ್ಲು ನೀರು ಚೆಲ್ಲಿ ಮೂವರು ಆಟ ಆಡಿದ್ವಿ. ತುಂಬ ಚೆನ್ನಾಗಿತ್ತು. ಇನ್ನೂ ಎಷ್ಟೊಂದಿತ್ತು ವೀಡಿಯೋ ನಾನು ಸ್ವಲ್ಪ ಶೇರ್ ಮಾಡಿದ್ದೀನಿ. ಪೂಜೆನೂ ಆಯಿತು. ಇವಾಗ ಹಂಗೆ ಸ್ವಲ್ಪ ಆಚೆ ಊಟಕ್ಕೆ ಹೋಗ್ಬಿಟ್ಟು ಪೂಜೆ ಆಯ್ತು. ಇಲ್ಲಿ ನೋಡ್ಬೋದು ಸ್ವಲ್ಪ ಹೊತ್ತು ಬಾಕ್ಲು ಹಾಕಿದ್ರೆ ಪಾಸಿಟಿವ್ ವೈಬ್ಸ್ ಮನೇಲೇ ಇರುತ್ತೆ ಅಂತ ಹೇಳ್ತಾರೆ, ಅದಕ್ಕೋಸ್ಕರ ಸ್ವಲ್ಪ ಬಾಕ್ಲು ಹಾಕಿದ್ದೀನಿ. ಇನ್ನು ಇವಾಗ ಹೋಗಬೇಕು. ಚೆನ್ನಾಗೆ ಎಣ್ಣೆ ಹಚ್ಬಿಟ್ಟಿದ್ದೆ ನೀಟಾಗೆ. ಇವಾಗ ಸ್ನಾನ ಮಾಡಿದ್ಮೇಲೆ ಸ್ವಲ್ಪ ಫ್ರೆಶ್ ಆಗಿ ಕಾಣಿಸ್ತದೆ, ಫ್ರೆಶ್ ಅನಿಸ್ತದೆ, ಬಿಸಿ ಬಿಸಿ ಸ್ನಾನ ಮಾಡಿದ್ದೆ. ಈಗ ಆಚೆ ಹೋಗಿ ಹಂಗೆ ಒಂದು ಸ್ವಲ್ಪ ಏನಾರು ತಿನ್ನಿಸ್ಕೊಂಡು ಸ್ವಲ್ಪ ಹಂಗೆ ಬಟ್ಟೆ ತೊಗೊಬರೋಣ ಅಂತ. ಇನ್ನು ಮತ್ತೆ ನನಗೆ ವರ್ಕ್ ಇದೆ, ಇವತ್ತು ಲಾಗಿನ್ ಆಗಬೇಕು. ಇನ್ನು ಸಂಜೆ ಕೆಲಸ ಇದಲ್ವಾ, ಈ ರೂಮ್ ಡೋರ್ ಹಾಕಿಲ್ಲ ನೋಡಿ, ಧೂಳು ಆಗುತ್ತೆ. ನೀನು ಹೇಳ್ತೀಯಾ? ಎಂಥದ್ದು ಇಲ್ಲ. ಇನ್ನು ಇದು ಮದ್ದೂರು ವಡ ಥರ ಟ್ರೈ ಮಾಡಿದ್ವಿ, ತುಂಬಾ ಟೇಸ್ಟಿ ಆಗಿತ್ತು. ಮತ್ತೆ 2 ತೊಗೊಂಡ್ವಿ. ನಾನು ಅದನ್ನು ಕ್ಲಿಪ್ಪಿಂಗ್ಸ್ ಎಲ್ಲ ಜಾಸ್ತಿ ತೊಗೊಂಡಿಲ್ಲ, ಬರೀ ಒಂದು ಸ್ವಲ್ಪ ಏನು ತಿಂದ್ವಿ ಅದನ್ನು ಮಾತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ನಾನು ಪನ್ನೀರ್ ಫ್ರೈಡ್ ರೈಸ್ ತೊಗೊಂಡೆ, ಗೋಪಿ ಇಟ್ಕೊಂಡು ಮಿಸ್ ತೊಗೊಂಡ್ರು. ಸರಿ, ಊಟನೆಲ್ಲ ಮಾಡಿ ಮತ್ತು ನಾನು ಗೋಪಿಗೆ ಏನಾದ್ರು ಗಿಫ್ಟ್ ಕೊಡಿಸ್ಬೇಕು ಅಂತ ನನ್ನ ಮನಸ್ಸಲ್ಲಿ ತುಂಬ ದಿನದಿಂದ ಅನಿಸಿತ್ತಲ್ವ. ಯಾಕಂದರೆ ವ್ಯಾಲೆಂಟೈನ್ಸ್ ಡೇ ಆಯಿತು, ಅವತ್ತೇ ಕೊಟ್ಬಿಡ್ಬೇಕಾಗಿತ್ತು, ಬಟ್ ಅವತ್ತೂ ಆಗಿಲ್ಲ. ಮತ್ತು ಶಿವರಾತ್ರಿ ಹಬ್ಬ ಅಂತ ಬಂತು, ಸರಿ ಕೊಡೋದಕ್ಕೆ ಆಗಿರಲಿಲ್ಲ. ಸರಿ ಅಂತ ಹೇಳಿ ಅದಕ್ಕೋಸ್ಕರನೇ ಇವತ್ತು ಫ್ರೆಶ್ ಅಪ್ ಆಗಿ ಸರಿ ಇವಾಗ ಟ್ರೈ ಮಾಡೋಣ ಅಂತ ಇವಾಗ ಹೊಸ ಶಾಪಿಗೆ ಕರ್ಕೊಂಡು ಹೋಗಿ ತೋರಿಸ್ತಿದ್ದೆ, ನಿಮ್ಗೆ ಯಾವ್ದು ಬೇಕು ಅದು ತಗೊಳ್ಳಿ ಅಂತ. ಇನ್ನು ನಾನು ಗೋಪಿ ಬಂದಿದ್ವಿ. ಗೋಪಿ ಸ್ವಲ್ಪ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ರು. ನಾನು ನನಗೆ ಈ ಮಿರರ್ ಇಷ್ಟ ಆಯಿತು, ಸರಿ ಅಂದ್ಬಿಟ್ಟು ಅಲ್ಲೊಂದು ಕ್ಲಿಪ್ಪಿಂಗ್ಸ್ ತೊಗೊಂಡೆ. ಇನ್ನು ಗೋಪಿ ಡ್ರೆಸ್ನೆಲ್ಲ ಟ್ರಯಲ್ ಮಾಡಿಬಿಟ್ಟು ಮತ್ತು ಹಾಗೆ ಶೂ ಬೇಕು ಅಂತ ಅಂದರು. ಸರಿ, ಅದನ್ನು ಕೂಡ ನಾನು ಕೊಡಿಸ್ದೆ. HRX ತಗೊಳ್ಳಿ ಅಂತ ಅಂದೆ, ಬಟ್ ಅವ್ರು ಈ ಶೂ ತೊಗೊಂಡ್ರು. ಬಟ್ ನಂಗೆ HRX ಇಷ್ಟ ಆಗಿತ್ತು. ಸೊ ಇನ್ನು ಈ ಥರ ನೋಡಿ ಡ್ರೆಸ್ ಇದನ್ನು ಕೊಡಿಸಿದ್ದೀನಿ. ಜಿಮ್ ಶೂಸ್ ಬೇಕಾಗಿತ್ತು. ಥ್ಯಾಂಕ್ ಯು. ಯು ವೆಲ್ಕಮ್. ನೀನು ನಂಗೆ ಕೊಟ್ಟಿದ್ಯಲ್ಲ ಗಿಫ್ಟ್, ಖುಷಿ ಆಯಿತಾ? ನನಗೆ HRX ಇಷ್ಟ ಆಯಿತು. ನೀನು ಅದು ಯಾವುದು ಇದು ತೊಗೊಂಡೆ? ಏನಾಗಲ್ಲ, ಚೆನ್ನಾಗಿತ್ತು, ಯೂನಿಕ್ಕಾಗಿ. 2 ಜೊತೆ ಬಟ್ಟೆ. ನಂಗೆ ಆ ಶರ್ಟ್ ನಿಜ ಸಕ್ಕತ್ ಇಷ್ಟ ಆಯ್ತು. ಅದು ತೆಗಿ ಶರ್ಟು, ಒಳ್ಳೆ ಮೆಟೀರಿಯಲ್ ಅದು. ಮರ್ಚಬೇಡ, ಅಂದರೆ ಹಂಗೆ ತೋರಿಸಿ ನೋಡು, ಸಕ್ಕತ್ತಾಗಿದೆ. ಇನ್ ಶರ್ಟ್ ಮಾಡಿದ್ರೆ ಮಸ್ತಾಗಿರುತ್ತೆ. ಓಕೆ, ಥ್ಯಾಂಕ್ ಯು. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಚಂದ್ರ. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಚೂ. ಹಂಗಲ್ಲ, ನೀನು ಹಾಕಿರೋ ಎಫರ್ಟಿಗೆ ನನ್ನ ಕಡೆಯಿಂದನೂ ಏನಾದ್ರು ಎಫರ್ಟ್ ಹಾಕ್ಬೇಕಂತ ನನಗನ್ನಿಸ್ತು, ಅದಕ್ಕೆ ಕೊಡಿಸ್ದೆ. ಅಲ್ಲ, ಅವಳು ನನ್ನ ಫೋನ್ ಎತ್ಕೊಂಡವಳೆ. ಏಯ್ ಪೋಲಿ, ಬಾರೋ ಇಲ್ಲಿ. ಯಾರಿಗೆ ಮೆಸೇಜ್ ಹಾಕ್ತಿದ್ಯಮ್ಮ? ಯಾರಿಗೆ ಹಾಕಿದ್ಯಾ? ಏನೋ ಗೊತ್ತಿಲ್ವೇ, ಸ್ನಾನ ಮಾಡಿದ್ಮೇಲೆ ಫುಲ್ ಬೆಳ್ಳಗೆ ಕಾಣಿಸ್ತಾ ಇದ್ದೀನಿ.
1,60,000 ಅವ್ನು ಕೊಟ್ಟಿರೋದಾ ಕೊಟ್ಟಿರೋ 2,60,000 ಇವಳು ಬ್ಯಾಗ್ ಶೂಸು ಬ್ಯಾಗ್ ಎಷ್ಟಿರೋದಂತೆ ಬ್ಯಾಗ್ 2,60,000 ನಿನ್ನ ಶೂಸು ಅಂತಿದ್ಯಾ ಬ್ಯಾಗು ಅವಳು ಕೊಟ್ಟಿರೋದು. ಅವಾಗಲೂ ಎಷ್ಟು ಬ್ಲ್ಯಾಕ್ ಆಗಿ ಕಾಣಿಸ್ತಿದ್ದೆ ಬೇಬೆ, ಸ್ನಾನ ಮಾಡಿದ್ರೆ ಬೆಳ್ಳೆ ಕಾಣಿಸ್ತಾ ಇದ್ದೀನಲ್ಲ ಯಾರು ನಾನೇ. ಏನು ಅದಕ್ಕೆ ಹೇಳೋದು, ಎಣ್ಣೆ ಚೆನ್ನಾಗಿ ಮೆತ್ತಿದ್ದೆ, ಅದಕ್ಕೆ ಎಣ್ಣೆ ಹೋಗ್ಲಿ ಅಂತ ಚೆನ್ನಾಗಿ ಬಿಸಿ ಬಿಸಿ ಸ್ನಾನ ಮಾಡಿದ್ನಲ್ಲ, ಅದಕ್ಕೆ ಫ್ರೆಶ್ ಆಗಿದ್ದೇನೆ ಅಷ್ಟೇ. ಅಂತ 2,60,000 ಹಂಗೆ ರೋಡ್ ಬರಬೇಕು ಹಂಗೆ. ನೀ ಇನ್ನೂ ಚೆನ್ನಾಗಿ ಹೊರಿಸ್ತಾ ಇದೆಯಾ ಶೇಕಾಗೆ. ಅದು ಹೆಂಗಂಗೆ ಹೇಳಿದ್ದೆ, ನಾನು ಗಟ್ಟಿ ಇಟ್ಕೊಂಡಿದ್ದೀನಿ ಹೊಸು ಇದಲ್ಲ ಕ್ಲೀನಾಗಿ ಬರಿಬೇಕು. ಏನು ರುಕ್ಮಿಣಿ ಕಾಫಿ ಕೊಡ್ತೀನಿ ಇರು ತಾತ, ಕಾಫಿ ಕೊಡ್ತೀನಿ ಕುಡಿಬೇಡ ಇರು. ಚಾಕ್ಲೇಟ್ಗಳು ಜಾಸ್ತಿ ತಿನ್ಬಾರ್ದು, ಕಫ ಜಾಸ್ತಿ. ಮತ್ತೆ ಕೊಡು, ತಿನ್ಬೇಡ. ತಗೋ. ಏನಮ್ಮ ಏನು ಗೊಂಬೆ ಆ ಮಾಡೊಂದ್ಸಲ ಪೇಪರ್ ಬಿಚ್ಚೋಳು ಅವಳೇನು ಹುಷಾರವಳು. ಅಮ್ಮ ಈ ತಾತ ಹೆಸ್ರೇನು? ಆ ಯಾರ ತಾತ? ಯಾರ್ದ ತಾತ? ನಂದ ನಿಂದ? ನಮ್ಮ ತಾತನೇ ಬಿಡು. ನಿಮ್ಮ ತಾತನ ಹೆಸ್ರೇನು? ನಿಮ್ಮ ತಾತನ ಹೆಸ್ರೇನಪ್ಪ? ನಿಮ್ಮ ತಾತ ಹೆಸ್ರು ಗುಪ್ಪನರ್ವಿ? ನಾಗಭೂಷಣ್. ತಾತ ಇಲ್ಲಿ ಏನು ತಾತ? ಅಲ್ಲಿಲ್ಲ ಬಿಡಮ್ಮ. ಏನು ತಾತ? ಒಂದ್ಸಲ ಅಂತ ಒಂದ್ಸಲ ಅಯ್ಯ ಈ ಅಮ್ಮ ತಾತಗೆ ಈ ಏನ ಕೇಳು ಹೇಳಿ. ನೀನೇನು ನೀನು ಈ ಅಯ್ಯಪ್ಪ ತಾತಂಗೆ ತೋರ್ಸ ಕೇಳು. ಹೋಗಿ ಚಾಕ್ಲೇಟ್ ತಿಂದ್ಮೇಲೆ ಬ್ರಷ್ ಮಾಡೋ, ಅಲ್ಲಿ ಹುಳು ಆಗ್ಬಿಡುತ್ತೆ ಮಗನೇ. ಏನು ಆನು ಒಬ್ಬೊಬ್ಬೊಬ್ಬ ಎಲ್ಲಿ ಇವಾಗ ಏನು ಜಾಸ್ತಿ ಸಿಹಿ ಕೊಡ್ಬೇಡಮ್ಮ. ಅವ್ರ ಅಜ್ಜಿ ಕೊಟ್ಟಿದ್ದು, ನಾನಲ್ಲ. ಉಳ್ಕೊಂಡು ಬಿದ್ದೋಗ್ಬಿಟ್ರೆ ಕಷ್ಟ. ನಾನಲ್ಲ ಸತ, ಅವ್ರ ಅಜ್ಜಿ ಕೊಟ್ಟಿದ್ದು. ಅಲ್ಲ ಮಾತು ಹೇಳೋದು, ಯಾರನ್ನ ಕೊಡಲೆ ಸಿಹಿ ಜಾಸ್ತಿ ಕೊಡ್ಬೇಡ, ಗೊತ್ತಾಯ್ತಾ? ಅಮ್ಮ ಇನ್ನೇ ಎತ್ಕೊಂತಾಳೆ ಗೊಂಬೆ. ಇವಾಗ ಕಾಫಿ ಕುಡಿಬೇಕು. ಇನ್ನೂ ಎತ್ಕೊಂತಾಳೆ ನೋಡಿ ಚಾಕ್ಲೇಟ್. ಇವಾಗ ಕಾಫಿಗಿಟ್ಟು ಆಮೇಲೆ ಇದೇನು ಕ್ಲೋಸ್ ಗೊತ್ತಿಲ್ಲ. ಕಾಫಿಗೆ ಇಡ್ತೀನಿ. ಕಾಫಿಗೆ ಇಟ್ಟಿದ್ದೀನಿ ತರಕಾರಿಗಳು. ಇವಾಗ ಬೆಳಗ್ಗೆ ತಂದಿದ್ದು ಗೋಪಿನ ಫುಲ್ ಆರ್ಗನೈಸ್ ಮಾಡ್ತಾ ಇದ್ದೀನಿ. ಇವಾಗ ಹೀರೆಕಾಯಿ ಹಾಕಿ ಬೇಳೆ ಸಾರು ಮಾಡ್ತೀನಿ. ಎತ್ಕೋ, ಡಬ್ಬದಲ್ಲಿ ಐತೆ ತಿಂಡಿ. ಈ ವ್ಲಾಗ್ ಆದಷ್ಟು ನಾನು ನ್ಯಾಚುರಲಾಗೇ ಇಟ್ಟಿದ್ದೀನಿ. ನಾವು ಹೆಂಗಿರ್ತೀವಿ ಮನೇಲಿ ಅದೇ ಥರನೇ ನಾನು ಹಂಗೆ ಇಟ್ಟಿದ್ದೀನಿ. ಸೊ ಇನ್ನು ಬಿಸಿಬೇಳೆಭಾತ್ ಮಾಡಿದ್ದೆ, ಎಲ್ಲರಿಗೂ ಇಲ್ಲೇ ಬರೋದಕ್ಕೆ ಕೇಳಿದೆ, ಅಮ್ಮ ಅಪ್ಪಗೂ ಅತ್ತೆಗೆ ಎಲ್ಲರಿಗೂ ಕೂಡ ಒಟ್ಟಿಗೆ ಎಲ್ಲರೂ ತಿನ್ನೋಣ ಅಂತ ಹೇಳಿ ಸರಿ ಅಂತ ಹೇಳಿ ಇವಾಗ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ತಿಂತಾಯಿದ್ದೀವಿ. ಚೆನ್ನಾಗಿತ್ತು. ಸೊ ಒಂದ್ಸಲ ಆದರೂ ಅಂದರೆ ಒಂದ್ಸಲ ನಮ್ಮ ಮನೇಲಿ ಜಾಸ್ತಿ ಸಲ ಈ ಥರ ಒಟ್ಟಿಗೆ ಕೂತ್ಕೊಂಡು ತಿಂತೀವಿ. ನಮ್ಗೆ ಹಿಂಗೆ ಕೂತ್ಕೊಂಡು ತಿಂದ್ರೇ ಸಖತ್ ಇಷ್ಟ ಆಗೋದು. ಸರಿ, ಇನ್ನು ಅಪ್ಪ ಮತ್ತು ಜೀವಿ ಎಲ್ಲರಿಗೂ ಕೇಳ್ತಿದ್ದೆ ಖಾರನ ಏನು ಅಂತ, ಯಾಕಂದರೆ ಸ್ವಲ್ಪ ಖಾರ ಏನಾದ್ರು ಮಾಡಿಬಿಟ್ಟಿದ್ದೀನಿ ಅಂತ ನನಗನ್ನಿಸ್ತಿತ್ತು. ಸೊ ಅಷ್ಟೇ ಇವತ್ತಿನ ವ್ಲಾಗ್. ನಿಮ್ಗೆ ಏನಾದ್ರು ಒಂದು ಸ್ವಲ್ಪ ಆದರೂ ಇಷ್ಟ ಆಗಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸೊ ದಿನಶ್ರೀ ಕನ್ನಡ ವ್ಲಾಗ್ಸ್. ಬಾಯ್.